ಶುಭೋದಯ ಮಕ್ಕಳೇ, ಇಂದು ನಾವು ಕನ್ನಡ ವ್ಯಾಕರಣದಲ್ಲಿಯ ವಾಕ್ಯಗಳ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ವಾಕ್ಯ ಎಂದರೆ ಸಂಪೂರ್ಣ ಅರ್ಥ ಕೊಡುವ ಹಲವು ಪದಗಳ ಗುಂಪಿಗೆ ವಾಕ್ಯ ಎನ್ನುವರು. ಉದಾಹರಣೆಗೆ ಗಮನಿಸಿದಾಗ ಹಕ್ಕಿ ಹಾರಿತು, ಇಲ್ಲಿ ಪೂರ್ಣ ಅರ್ಥ ಕೊಡ್ತೈತಿ, ಅಪೂರ್ಣ ಆಗುವುದಿಲ್ಲ. ಅದಕ್ಕಾಗಿ ಇದಕ್ಕೆ ವಾಕ್ಯ ಅಂತ ಹೇಳಿ ಕರೀತಾರ. ಹಕ್ಕಿ ಅನ್ನೋದು ಒಂದು ಶಬ್ದ, ಹಾರಿತು ಅನ್ನೋದು ಒಂದು ಶಬ್ದ. ಈ ಎರಡು ಶಬ್ದ ಕೂಡಿ ಒಂದು ವಾಕ್ಯ ಆಗುವುದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಎರಡನೇ ಉದಾಹರಣೆಯನ್ನು ಗಮನಿಸಿದಾಗ ಮಗು ಆಟ ಆಡುತ್ತದೆ. ಮಗು ಅನ್ನೋದು ಒಂದು ಶಬ್ದ, ಆಟ ಅನ್ನೋದು ಬಿ ಶಬ್ದ, ಆಡುತ್ತದೆ ಅನ್ನೋದು ಬಿ ಒಂದು ಶಬ್ದ. ಇವು ಶಬ್ದಗಳನ್ನ ಕೂಡಿಸಿದಾಗ ವಾಕ್ಯ ಆಗುತ್ತದೆ. ಆದರೆ ಅರ್ಧಮರ್ಧ ಅರ್ಥವನ್ನು ಕೊಡುವಂತಹ ಶಬ್ದಗಳಿರಬಾರದು, ವಾಕ್ಯ ಆಗಿರೋದಿಲ್ಲ. ಅದಕ್ಕೆ ವಾಕ್ಯ ಅನ್ಸ್ಕೊಳ್ಳೋದಿಲ್ಲ. ಅದು ಸಂಪೂರ್ಣ ಅರ್ಥವನ್ನು ಕೊಡುವಂತಹ ವಾಕ್ಯ ಇತ್ತಂದ್ರ ಅದಕ್ಕೆ ವಾಕ್ಯಗಳು ಅಂತೇಳಿ ಕರೆಯುವುದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಈಗ ವಾಕ್ಯಗಳ ಪ್ರಕಾರಗಳನ್ನ ತಿಳಿದುಕೊಳ್ಳೋಣ. ಈ ವಾಕ್ಯದಲ್ಲಿ ಸಾದಾ ವಾಕ್ಯ ಅಥವಾ ಸರಳ ವಾಕ್ಯ ಅನ್ನೋದನ್ನ ಒಂದು ವಾಕ್ಯದ ಪ್ರಕಾರ ಬರುತ್ತದೆ. ಇನ್ನೊಂದು ಪ್ರಶ್ನಾರ್ಥಕ ವಾಕ್ಯ, ನಂತರ ಬರುವುದು ನಿಷೇಧಾರ್ಥಕ ಅಥವಾ ನಕಾರಾತ್ಮಕ. ನಿಷೇಧಾರ್ಥಕ ಅಂದ್ರೂ ಒಂದೇ, ನಕಾರಾತ್ಮಕ ವಾಕ್ಯ ಅಂದ್ರೂ ಒಂದೇ. ಇನ್ನೊಂದು ವಿದ್ಯಾರ್ಥಕ ಅಥವಾ ಆಜ್ಞಾರ್ಥಕ ವಾಕ್ಯ ಅಂತ ಹೇಳಿ ಕರೀತಾರೋ. ಐದನೇದು ಸಕಾರಾತ್ಮಕ ವಾಕ್ಯ. 6 ಉದ್ಗಾರವಾಚಕ ಅಥವಾ ಭಾವಬೋಧಕ ವಾಕ್ಯ. 7 ಗುಣವಾಚಕ ವಾಕ್ಯ. 8 ಸಂಭವಾರ್ಥಕ ವಾಕ್ಯ. 9 ಮಿಶ್ರವಾಕ್ಯ. ಇವೆಲ್ಲ ವಾಕ್ಯಗಳ ಪ್ರಕಾರಗಳು. ಮೊದಲೇದು ಬರುವುದು ಸಾದಾ ಅಥವಾ ಸರಳ ವಾಕ್ಯ. ಎರಡನೇದು ಪ್ರಶ್ನಾರ್ಥಕ ವಾಕ್ಯ. ಮೂರನೇದು ನಿಷೇಧಾರ್ಥಕ ಅಥವಾ ನಕಾರಾತ್ಮಕ ವಾಕ್ಯ. ನಾಲ್ಕನೇದು ವಿದ್ಯಾರ್ಥಕ ಅಥವಾ ಆಜ್ಞಾರ್ಥಕ ವಾಕ್ಯ. 5 ಸಕಾರಾತ್ಮಕ ವಾಕ್ಯ. 6ನೇದು ಉದ್ಗಾರವಾಚಕ ಅಥವಾ ಭಾವಬೋಧಕ ವಾಕ್ಯ. 7 ಗುಣವಾಚಕ ವಾಕ್ಯ. 8 ಸಂಭವಾರ್ಥಕ ವಾಕ್ಯ. 9 ಮಿಶ್ರವಾಕ್ಯ. ಈ ರೀತಿ ನಾವು ವಾಕ್ಯಗಳ ಪ್ರಕಾರಗಳನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬರುವುದು ಸಾದಾ ವಾಕ್ಯ ಅಥವಾ ಸರಳ ವಾಕ್ಯ. ಸಾದಾ ವಾಕ್ಯ ಅಥವಾ ಸರಳ ವಾಕ್ಯ ಎಂದರೆ ಸಾಮಾನ್ಯ ಹೇಳಿಕೆಯ ರೂಪದಲ್ಲಿರುವ ವಾಕ್ಯಗಳಿಗೆ ಸಾದಾ ವಾಕ್ಯ ಅಂತ ಹೇಳಿ ಕರೀತಾರು. ಅಂದ್ರೆ ಸಾಮಾನ್ಯ ಹೇಳುವ ರೀತಿಯಲ್ಲಿ ಪೂರ್ಣ ಅರ್ಥ ಕೊಡುವಂತಹ ರೂಪದಲ್ಲಿರುವಂತಹ ವಾಕ್ಯಗಳಿಗೆ ಸಾದಾ ವಾಕ್ಯ ಅಥವಾ ಸರಳ ವಾಕ್ಯ ಅಂತ ಹೇಳಿ ನಾವು ಗಮನಿಸ್ತೀವಿ. ಉದಾಹರಣೆಗೆ ಮೊದಲನೇದಾಗಿ ಅವನು ಊರಿಗೆ ಹೋದನು. ಇದು ಒಂದು ಸರಳ ವಾಕ್ಯ. ಇಲ್ಲಿ ಯಾವುದೇ ರೀತಿ ಪ್ರಶ್ನೆ ಕೇಳಿದಂಗಲ್ಲ ಅಥವಾ ಮತ್ಯಾವುದೇ ರೀತಿ ಇಲ್ಲಿ ವಾಕ್ಯದಲ್ಲಿ ನಾವು ಬೇರೆಯದನ್ನು ನಾವು ಇಲ್ಲಿ ಗಮನಿಸುವುದಿಲ್ಲ. ಸರಳವಾಗಿ ಇರುವುದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಇನ್ನೊಂದು ಉದಾಹರಣೆ ನೋಡಿದಾಗ ಅವರು ಪುಸ್ತಕವನ್ನು ಓದಿದರು. ಇದು ಸರಳ ವಾಕ್ಯನ ಆಗ್ತೈತಿ. ನಂತರ ತಾಯಿ ಪೇಟೆಗೆ ಹೋದಳು. ಇದು ಸರಳ ವಾಕ್ಯನ ಆಗ್ತೈತಿ. ಇಲ್ಲಿ ಯಾವುದೇ ರೀತಿ ಬೇರೆ ಬದಲಾವಣೆ ಆಗುವುದನ್ನು ನಾವು ಇಲ್ಲಿ ಕಾಣುವುದಿಲ್ಲ. ನಂತರ ಬರುವುದು ಅಣ್ಣ ಕ್ರಿಕೆಟ್ ಆಟ ಆಡುತ್ತಿದ್ದಾನೆ. ಇದು ಕೂಡ ಒಂದು ಸರಳ ವಾಕ್ಯಕ್ಕೆ ಉದಾಹರಣೆ. ನಂತರ ಬರುವುದು ಪ್ರಶ್ನಾರ್ಥಕ ವಾಕ್ಯ. ಪ್ರಶ್ನಾರ್ಥಕ ವಾಕ್ಯ ಎಂದರೇನು? ಪ್ರಶ್ನಾರ್ಥಕ ಇಲ್ಲಿ ಶಬ್ದದಲ್ಲಿಯೇ ಹೇಳುತ್ತದೆ. ಪ್ರಶ್ನೆ ಅಂದ್ರೆ ಕೇಳುವುದು, ಪ್ರಶ್ನೆಯನ್ನ ಕೇಳುವುದು. ಅಂದ್ರ ಪ್ರಶ್ನೆ ಕೇಳುವಂತಹ ವಾಕ್ಯಗಳಿದ್ದರೆ ಅದನ್ನು ಪ್ರಶ್ನಾರ್ಥಕ ವಾಕ್ಯ ಅನ್ನೋರು. ಆ ವಾಕ್ಯದಾಗ ಏನಾದ್ರೂ ಪ್ರಶ್ನೆ ಕೇಳುವಂಗ ರೀತಿ ಇತ್ತಂದ್ರ ಅವುಗಳನ್ನ ಪ್ರಶ್ನಾರ್ಥಕ ವಾಕ್ಯ ಅನ್ನೋರು. ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ನಿನ್ನ ಹೆಸರೇನು? ಇಲ್ಲಿ ನಾವು ಕೇಳ್ತಾ ಇದ್ವಿ ಅಂದ್ರೆ ಪ್ರಶ್ನೆ, ಮತ್ತೊಬ್ಬರಿಗೆ ನಾವು ಕೇಳುವುದು ಪ್ರಶ್ನೆಯನ್ನ. ನಿನ್ನ ಹೆಸರೇನು? ನಂತರ ಅವಳು ಊಟ ಮಾಡಿದಳೆ. ಒಬ್ರು ಇನ್ನೊಬ್ರಿಗೆ ಕೇಳ್ತಾ ಇದ್ದಾರೆ, ಅವಳು ಊಟ ಮಾಡಿದಳೆ ಅಂತ ಹೇಳಿ. ನಂತರ ಉದಾಹರಣೆಯನ್ನು ಗಮನಿಸಿದಾಗ ಮಕ್ಕಳು ಶಾಲೆಗೆ ಹೋದರೆ ಅಂತ ಹೇಳಿ ಕೇಳೋದು. ಇದು ಪ್ರಶ್ನಾರ್ಥಕ. ಇಲ್ಲಿ ಇವುಗಳ ಮುಂದೆ ನಾವು ಪ್ರಶ್ನಾರ್ಥಕ ಚಿಹ್ನೆಗಳನ್ನ ಗಮನಿಸ್ತೀವಿ. ನಿನ್ನ ಹೆಸರೇನು? ಪ್ರಶ್ನಾರ್ಥಕ ಚಿಹ್ನೆ. ಅವಳು ಊಟ ಮಾಡಿದಳೆ? ಪ್ರಶ್ನಾರ್ಥಕ ಚಿಹ್ನೆ. ಮಕ್ಕಳು ಶಾಲೆಗೆ ಹೋದರೆ? ಅಲ್ಲಿ ಬಿ ಪ್ರಶ್ನಾರ್ಥಕ ಚಿಹ್ನೆ ಬರುವುದನ್ನು ನಾವು ಇಲ್ಲಿ ಗಮನಿಸ್ತೀವಿ. ನಂತರದ ಉದಾಹರಣೆ ಅವರು ಎಲ್ಲಿಗೆ ಹೋದರು ಅನ್ನೋದನ್ನ ಇಲ್ಲಿ ಬಿ ಒಬ್ರು ಇನ್ನೊಬ್ಬರಿಗೆನ್ನ ಕೇಳುವಾಗ ಪ್ರಶ್ನಾರ್ಥಕ ರೀತಿಯಲ್ಲಿ, ಪ್ರಶ್ನೆಯ ರೀತಿಯಲ್ಲಿ ನಾವು ಕೇಳುವುದನ್ನ ಇಲ್ಲಿ ನಾವು ಗಮನಿಸಬಹುದು. ವಾಕ್ಯ ಮುಖ್ಯನ ಪ್ರಶ್ನಾರ್ಥಕ ಚಿಹ್ನೆ. ನಂತರ ಉದಾಹರಣೆ ಅಕ್ಕ ತಂಗಿಯನ್ನು ಕರೆದಾಳೆ ಹೇಳಿ. ಇದು ಪ್ರಶ್ನಾರ್ಥಕ ವಾಕ್ಯ. ಈ ರೀತಿ ಪ್ರಶ್ನಾರ್ಥಕ ವಾಕ್ಯದ ಬಗ್ಗೆ ನಾವು ಉದಾಹರಣೆಯನ್ನು ಗಮನಿಸಿದೆವು. ಈಗ ಇವುಗಳನ್ನ ಯಾವ ರೀತಿ ಕೊಟ್ಟಿರ್ತಾರೋ ಕ್ವಶನ್ಗಳನ್ನ ಮತ್ತು ನಾವು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನೋಡ್ರಿ. ನಾನು ಶಾಲೆಗೆ ಹೋಗುತ್ತೇನೆ. ಇದೊಂದು ಸರಳ ವಾಕ್ಯ. ನಾನು ಶಾಲೆಗೆ ಹೋಗುತ್ತೇನೆ, ಇದೊಂದು ಸರಳ ವಾಕ್ಯ. ಇದನ್ನ ನಾವು ಪ್ರಶ್ನಾರ್ಥಕ ವಾಕ್ಯ ರೂಪದಾಗ ಮಾಡಬೇಕು. ಪ್ರಶ್ನಾರ್ಥಕ ವಾಕ್ಯ ರೂಪದಾಗ ಮಾಡುವಾಗ ನಾನು ಶಾಲೆಗೆ ಹೋಗುತ್ತೇನೆಯೇ ಅಂತಂದಂಗೆ, ಹೋಗುತ್ತೇನೆಯೇ ಕೇಳ್ದಂಗೆ ಅಂದ್ರೆ ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಆಗುವುದನ್ನು ನಾವು ಗಮನಿಸ್ತೀವಿ.
ಕರ್ತೃಪದ ಕರ್ಮಪದ ಯಾವ ರೀತಿ ಇರ್ತೈತೆ ಅದೇ ರೀತಿ ಇರ್ತದೆ. ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಆಗ್ತದೆ ಮತ್ತು ಉತ್ತರದ ಕೊನೆಯದಾಗಿ ಪ್ರಶ್ನಾರ್ಥಕ ಚಿಹ್ನೆ ಬರುವುದನ್ನು ನಾವು ಇಲ್ಲಿ ಗಮನಿಸಬೇಕು. ಪ್ರಶ್ನಾರ್ಥಕ ಚಿಹ್ನೆ ಕೊಡಲೇಬೇಕು. ನಾನು ಶಾಲೆಗೆ ಹೋಗುತ್ತೇನೆಯೇ ಅಂತೇಳಿ ಅಂದಂಗ. ನಂತರ ಮುಂದಿನ ಉದಾಹರಣೆ, ಅವನು ಊಟ ಮಾಡಿದ್ದಾನೆ ಅನ್ನೋದು ಇದು ಒಂದು ಸರಳ ವಾಕ್ಯ. ಈ ಸರಳ ವಾಕ್ಯವನ್ನು ನಾವು ಏನು ಮಾಡಬೇಕು, ಪ್ರಶ್ನಾರ್ಥಕ ವಾಕ್ಯದಲ್ಲಿ ಬದಲಾವಣೆಯನ್ನು ಮಾಡಬೇಕು. ಅದೇ ರೀತಿ ಅದು ಯಾವ ರೀತಿ ಆಗ್ತೈತೆ ಅಂದ್ರೆ, ಅವನು ಊಟ ಮಾಡಿದ್ದಾನೆಯೇ ಅಂಥೇಳಿ ಕೇಳಿದಾಗ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬರುವುದನ್ನು ನಾವು ಗಮನಿಸಬೇಕು. ನಂತರದ್ದು, ರಾಧಾಳ ಹತ್ತಿರ ಹೊಸ ಪುಸ್ತಕ ಇದೆ. ಇದು ಒಂದು ಸರಳ ವಾಕ್ಯ. ಈ ವಾಕ್ಯವನ್ನು ನಾವು ಏನು ಮಾಡಬೇಕು, ಪ್ರಶ್ನಾರ್ಥಕ ವಾಕ್ಯದಲ್ಲಿ ಬದಲಾವಣೆಯನ್ನು ಮಾಡಬೇಕು. ಕೇವಲ ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಆಗ್ತೈತಿ. ಮೊದಲೇದು ಪದ ಕರ್ತೃ ಮತ್ತು ಕರ್ಮಪದ ಅದು ಹೆಂಗಿರ್ತೈತಿ ಅದೇ ರೀತಿ ಇಡಬೇಕು. ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಮಾಡಬೇಕು. ರಾಧಾಳ ಹತ್ತಿರ ಹೊಸ ಪುಸ್ತಕ ಇದೆಯೇ ಕ್ವಶನ್ ಕೇಳ್ದಂಗೆ ಮಾಡಬೇಕು. ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಡಬೇಕು. ಅದು ಬದಲಾವಣೆ ಆಗುವುದನ್ನು ನಾವು ಇಲ್ಲಿ ಗಮನಿಸ್ತೀವಿ. ನಂತರ ಉದಾಹರಣೆ, ರಾಮನು ಬಾಳೆಹಣ್ಣುಗಳನ್ನು ತಿನ್ನುತ್ತಾನೆ. ಇದೊಂದು ವಾಕ್ಯ. ರಾಮನು ಬಾಳೆಹಣ್ಣುಗಳನ್ನು ತಿನ್ನುತ್ತಾನೆ. ಇದೊಂದು ಸರಳ ವಾಕ್ಯ. ಇದನ್ನು ನಾವು ಪ್ರಶ್ನಾರ್ಥಕ ವಾಕ್ಯದಲ್ಲಿ ಬದಲಾವಣೆ ಮಾಡಿದಾಗ, ರಾಮನು ಬಾಳೆಹಣ್ಣುಗಳನ್ನು ತಿನ್ನುತ್ತಾನೆಯೇ ಕ್ವಶನ್ ಕೇಳ್ದಂಗೆ. ಅಂದ್ರೆ ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಆಗುವುದನ್ನು ನಾವು ಇಲ್ಲಿ ಭೀ ಗಮನಿಸ್ತೀವಿ. ಈ ರೀತಿ ನಾವು ಸರಳ ವಾಕ್ಯವನ್ನು ಕೊಟ್ಟಾಗ ಅವುಗಳನ್ನು ಪ್ರಶ್ನಾರ್ಥಕ ವಾಕ್ಯಕ್ಕೆ ಯಾವ ರೀತಿ ಬದಲಾವಣೆ ಮಾಡುವುದನ್ನು ಇಲ್ಲಿ ಉದಾಹರಣೆ ಮೂಲಕ ತಿಳಿದುಕೊಂಡ್ವಿ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ನಂತರದ ವಾಕ್ಯ ಬರುವುದು ಮೂರನೇದು, ನಿಷೇಧಾರ್ಥಕ ಅಥವಾ ನಕಾರಾತ್ಮಕ ವಾಕ್ಯ. ನಿಷೇಧಾರ್ಥಕ ಅಥವಾ ನಕಾರಾತ್ಮಕ ವಾಕ್ಯ. ನಿಷೇಧಾರ್ಥಕ ಅಂದ್ರೂ ಒಂದೇ, ನಕಾರಾತ್ಮಕ ಅಂದ್ರೂ ಒಂದೇ. ನಕಾರ ನಿಷೇಧ ಇಲ್ಲ ಅನ್ನುವ ಅರ್ಥವನ್ನು ಕೊಡ್ತಾ ಇರ್ತೈತಿ. ಅದಕ್ಕೆ ಈ ವಾಕ್ಯದಲ್ಲಿ ಶಬ್ದದಲ್ಲಿಯೇ ನಮ್ಗೆ ಗಮನಿಸ್ಬೋದು ನಾವು. ನಕಾರ ಅಂದರೆ ಇಲ್ಲ, ನಿಷೇಧ ಇಲ್ಲ ಅನ್ನುವ ಅರ್ಥವನ್ನು ಅಂದ್ರೆ ಏನು ನೋಡ್ರಿ. ಈಗ ನಿಷೇಧಾರ್ಥಕ ವಾಕ್ಯ ಅಂದರೆ. ನಂತರದ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಹರಿಯು ರಾಮಾಯಣವನ್ನು ಓದುತ್ತಾನೆ. ಇಲ್ಲಿ ಓದುತ್ತಾನೆ ಅನ್ನೋದು ಕ್ರಿಯಾಪದ ವರ್ತಮಾನ ಕಾಲದಲ್ಲಿದೆ. ಇದು ನಕಾರಾತ್ಮಕ ಅಥವಾ ನಿಷೇಧಾರ್ಥಕವನ್ನ ವರ್ತಮಾನ ಕಾಲದಲ್ಲಿಯೇ ನಾವು ಮಾಡಬೇಕಾಗುತ್ತದೆ. ಉದಾಹರಣೆಯನ್ನು ಗಮನಿಸಿದಾಗ, ಹರಿಯು ರಾಮಾಯಣವನ್ನು ಓದುವುದಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಸಕಾರಾತ್ಮಕ ವಾಕ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಸಕಾರಾತ್ಮಕ ವಾಕ್ಯ ಎಂದರೆ ಇಲ್ಲಿ ನಮಗೆ ಇದೇ ಹೇಳ್ತದೆ. ಸಕಾರಾತ್ಮಕ ಅಂದರೆ ಹೌದು ಎಂಬ ಅರ್ಥವನ್ನು ಕೊಡುವ ವಾಕ್ಯಗಳಿಗೆ ಸಕಾರಾತ್ಮಕ ವಾಕ್ಯ ಎನ್ನುವರು. ಅಂದ್ರೆ ವಾಕ್ಯದಾಗ ನಾವು ವಾಕ್ಯ ಮಾಡುವುದು ಹೌದು ಅಂತ ಹೇಳಿ ಅನ್ನೋದನ್ನು ಸೂಚಿಸಬೇಕು. ನಾವು ಇದನ್ನು ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆ ಅಂದ್ರೆ, ಅವನು ಮನೆಗೆ ಬರುತ್ತಾನೆ. ಇದು ಸಕಾರಾತ್ಮಕ ವಾಕ್ಯ. ಇನ್ನೊಂದು, ಇಂದು ಮಳೆ ಬರುತ್ತದೆ. ಇದು ಬಿ ಸಕಾರಾತ್ಮಕದಲ್ಲಿರುವಂತಹ ವಾಕ್ಯ. ಇದೇ ರೀತಿ ನಿಮಗೆ ಪರೀಕ್ಷೆಯ ದೃಷ್ಟಿಯಿಂದ ಗಮನಿಸಿದಾಗ ಯಾವ ರೀತಿ ಪ್ರಶ್ನೆಯನ್ನು ಕೇಳಿರ್ತಾರೋ ಅಂತಂದ್ರೆ, ನಾಯಿ ರಾತ್ರಿ ಹೊತ್ತು ಬೊಗಳುವುದಿಲ್ಲ ಅಂದ್ರೆ ನಿಷೇಧಾರ್ಥಕ ಅಥವಾ ನಕಾರಾತ್ಮಕ ವಾಕ್ಯದಲ್ಲಿರುವಂತಹ ವಾಕ್ಯ ಇರ್ತೈತಿ. ಇದನ್ನು ಸಕಾರಾತ್ಮಕ ವಾಕ್ಯ ಮಾಡ್ಬೇಕು. ನಕಾರಾತ್ಮಕ ವಾಕ್ಯವನ್ನು ನಕಾರಾತ್ಮಕ ಅಂದ್ರೆ ಇಲ್ಲ ಅಂತೇಳಿ ಹೇಳ್ತಿರ್ತೈತಿ. ಇದನ್ನು ಸಕಾರಾತ್ಮಕ ಹೌದು ಅಂತೇಳಿ ಹೇಳ್ಬೇಕು. ನಾಯಿ ರಾತ್ರಿ ಹೊತ್ತು ಬೊಗಳುವುದಿಲ್ಲ, ಇದು ಒಂದು ಪ್ರಶ್ನೆ. ಇದನ್ನು ನಾವು ಸಕಾರಾತ್ಮಕ ವಾಕ್ಯದಲ್ಲಿ ಮಾಡಬೇಕು. ಅಂದರೆ ನಾಯಿ ರಾತ್ರಿ ಹೊತ್ತು ಬೊಗಳುತ್ತದೆ. ಇಲ್ಲಿ ಬೊಗಳುವುದಿಲ್ಲ, ಇಲ್ಲಿ ಬೊಗಳುತ್ತದೆ. ಅಂದರೆ ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಆಗುವುದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಕರ್ತೃ ಕರ್ಮ ಅದು ಯಾವ ರೀತಿ ಇರ್ತೈತಿ ಅದೇ ರೀತಿ ಇರ್ತೈತಿ. ಆದರೆ ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಆಗ್ತೈತಿ. ಈಗ ಇದೇ ರೀತಿ ನಾವು ಸಕಾರಾತ್ಮಕ ವಾಕ್ಯ ಮಾಡಬೇಕು. ಅಂದರೆ ನಕಾರಾತ್ಮಕ ವಾಕ್ಯ ಇದ್ದದ್ದನ್ನು ಸಕಾರಾತ್ಮಕ ವಾಕ್ಯವನ್ನಾಗಿ ಬದಲಾವಣೆ ಮಾಡಬೇಕು. ಇಲ್ಲಿ ಬದಲಾವಣೆ ಆಗುವುದು ಕೇವಲ ಕ್ರಿಯಾಪದದಲ್ಲಿ ಮಾತ್ರ. ನಂತರ ಎರಡನೆಯದು, ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುವುದಿಲ್ಲ. ಅಂದ್ರೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುವುದಿಲ್ಲ ಅನ್ನುವನ್ನ ಈ ಕ್ರಿಯಾಪದವನ್ನು ನಾವು ಮಾತ್ರ ಸಕಾರಾತ್ಮಕ ವಾಕ್ಯದಲ್ಲಿ
ಬದಲಾವಣೆಯನ್ನು ಮಾಡಬೇಕಾಗ್ತತಿ. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ, ಉದಯಿಸುವುದಿಲ್ಲ, ಉದಯಿಸುತ್ತಾನೆ ಅನ್ನೋದನ್ನು ನಾವು ಹೇಳ್ತೀವಿ. ನಂತರದ ಉದಾಹರಣೆ, ಹುಲಿಯು ಜಿಂಕೆಯನ್ನು ಹಿಡಿಯಲಿಲ್ಲ, ಹುಲಿಯು ಜಿಂಕೆಯನ್ನು ಹಿಡಿಯಲಿಲ್ಲ. ಆದ್ದರಿಂದ ಇಲ್ಲಿ ನಾವು ಬದಲಾವಣೆ ಆಗುವ ಪದ ಯಾವುದು? ಕ್ರಿಯಾಪದ. ಹಾಗಾದರೆ ಮೊದಲೇ ಕರ್ತೃ ಕರ್ಮ ಪದ ಅದೇ ರೀತಿ ಇರ್ತೈತಿ, ಕ್ರಿಯಾಪದವನ್ನು ಮಾತ್ರ ನಾವು ಬದಲಾವಣೆ ಮಾಡಬೇಕು. ಹುಲಿಯು ಜಿಂಕೆಯನ್ನು ಹಿಡಿಯಿತು ಅನ್ನೋದು ಸಕಾರಾತ್ಮಕ ವಾಕ್ಯ. ನಾಲ್ಕನೇದು, ಅವನು ಕತೆಯ ಪುಸ್ತಕವನ್ನು ಓದುವುದಿಲ್ಲ ಅನ್ನೋದು ನಕಾರಾತ್ಮಕ ವಾಕ್ಯದಲ್ಲಿದೆ. ಅದನ್ನೇ ಉತ್ತರವನ್ನು, ಅವನು ಕತೆಯ ಪುಸ್ತಕವನ್ನು ಓದುತ್ತಾನೆ. ಓದುವುದಿಲ್ಲ ಅನ್ನೋದು ನಕಾರಾತ್ಮಕ, ಓದುತ್ತಾನೆ ಅನ್ನೋದು ಕ್ರಿಯಾಪದ ಸಕಾರಾತ್ಮಕ ಆಗುವುದನ್ನು ನಾವಿಲ್ಲಿ ಗಮನಿಸ್ತೀವಿ. ನಂತರ 5ನೇ ಉದಾಹರಣೆ, ಪಾಂಡವರು ವನವಾಸಕ್ಕೆ ಹೋಗುವುದಿಲ್ಲ. ಹೋಗುವುದಿಲ್ಲ ಅನ್ನೋದು ಕ್ರಿಯಾಪದವನ್ನು ನಕಾರಾತ್ಮಕ ರೂಪದಲ್ಲಿ ಐತಿ, ಇದನ್ನು ಸಕಾರಾತ್ಮಕವನ್ನು ಮಾಡೋದು. ಅಂದರೆ ಪಾಂಡವರು ವನವಾಸಕ್ಕೆ ಹೋಗುತ್ತಾರೆ. ಈ ರೀತಿ ನಾವು ಸಕಾರಾತ್ಮಕ ವಾಕ್ಯದಲ್ಲಿ ಬದಲಾವಣೆಯನ್ನು ಮಾಡಬೇಕು. ಅಂದರೆ ನಕಾರಾತ್ಮಕ ವಾಕ್ಯವನ್ನು ಕೊಟ್ಟಾಗ ಅದನ್ನು ಸಕಾರಾತ್ಮಕ ವಾಕ್ಯ ಅಂಥೇಳಿ ಬದಲಾವಣೆ ಮಾಡಬೇಕು. ಇಲ್ಲಿ ಕೇವಲ ಬದಲಾವಣೆ ಆಗುವುದು ಕ್ರಿಯಾಪದದಲ್ಲಿ ಮಾತ್ರ, ಗಮನಿಸಿರಬೇಕು. ಮುಂದಿನ ವಾಕ್ಯದ ಪ್ರಕಾರವನ್ನು ತಿಳಿದುಕೊಳ್ಳೋಣ. ಮುಂದಿನ ವಾಕ್ಯ, ಉದ್ಗಾರವಾಚಕ ಅಥವಾ ಭಾವಬೋಧಕ ವಾಕ್ಯ. ಉದ್ಗಾರ ಮತ್ತು ಅಥವಾ ಭಾವಬೋಧಕ ಅಂದರೆ ಏನ? ಅಂದ್ರೆ ಮನಸ್ಸಿಗೆ ಮಾತ್ರ ಸಂತೋಷ, ಆಶ್ಚರ್ಯ, ದುಃಖ, ಬೇಸರ ಮುಂತಾದವುಗಳನ್ನು ಸೂಚಿಸುವ ವಾಕ್ಯಗಳಿಗೆ ಉದ್ಗಾರವಾಚಕ ಅಥವಾ ಭಾವಬೋಧಕ ವಾಕ್ಯಗಳೆನ್ನುವರು. ಭಾವ ಅಂದರೆ ಭಾವನೆ, ಬೋಧ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸುವಂತಹವುಗಳು. ಯಾವುದು? ಸಂತೋಷ ಆದಾಗ ನಾವು ಯಾವ ರೀತಿ ವ್ಯಕ್ತಪಡಿಸ್ತೀವಿ, ಆಶ್ಚರ್ಯ ಆದಾಗ ನಾವು ಯಾವ ರೀತಿ, ದುಃಖ ಆದಾಗ ನಾವು ಯಾವ ರೀತಿ, ಬೇಸರ ಆದಾಗ ನಾವು ಯಾವ ರೀತಿಯಲ್ಲಿ ಉದ್ಗಾರವನ್ನು ಮಾಡ್ತೀವಿ, ಅದನ್ನು ಉದ್ಗಾರವಾಚಕ ಅಥವಾ ನಮ್ಮ ಭಾವನೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತೀವಲ್ಲ ಅದಕ್ಕೆ ಭಾವಬೋಧಕ ವಾಕ್ಯಗಳಂಥೇಳಿ ಕರೀತಾರು. ಸಂತೋಷ, ಒಮ್ಮೆದೊಮ್ಮೆ ಸಂತೋಷ ಆದಾಗ ನಮ್ದು ರಿಯಾಕ್ಷನ್ ಯಾವ ರೀತಿ ಇರ್ತೈತಿ, ಆಶ್ಚರ್ಯ ಆದಾಗ, ದುಃಖ ಆದಾಗ ಅದನ್ನು ವ್ಯಕ್ತಪಡಿಸುವಾಗ ನಾವು ವಾಕ್ಯದಲ್ಲಿ ತಿಳಿಸ್ತೇವೆ. ಉದಾಹರಣೆ ಮೂಲಕ ತಿಳಿದುಕೊಳ್ಬಹುದು. ನೋಡ್ರಿ, ಇಲ್ಲಿ ವಾಕ್ಯವನ್ನು ಗಮನಿಸ್ರಿ. ಅವನು ಬಿದ್ದು ಬಿಟ್ಟನು. ಇಲ್ಲಿ ಅವನು ಬಿದ್ದು ಬಿಟ್ಟನು ಅಂದಾಗ ನಮಗೆ ಇಲ್ಲಿ ಏನಾಗ್ತತಿ, ನಮ್ಮ ಮನಸ್ಸಿಗೆ ದುಃಖ ಆಗ್ತತಿ. ಅವಾಗ ನಾವು ಏನ್ ಅನಿಸ್ತೀವಿ, ನಮ್ಮ ಭಾವನೆ ಯಾವ ರೀತಿ, ಅಯ್ಯೋ ಅವನು ಬಿದ್ದು ಬಿಟ್ಟನು ಅನ್ನೋದನ್ನ. ದುಃಖ ಆದಾಗ ನಾವು ಅಯ್ಯೋ, ಸಂತೋಷ ಆದಾಗ ಅಥವಾ ಬೇಸರ ಆದಾಗ ಯಾವ ರೀತಿಯನ್ನ ಬದಲಾವಣೆಯನ್ನ ನೋಡಬಹುದು. ನಾನು ಪರೀಕ್ಷೆಯಲ್ಲಿ ಪಾಸಾಗಿ ಬಿಟ್ಟೆ ಅನ್ನೋದು ಒಂದು ವಾಕ್ಯ. ನಾನು ಪರೀಕ್ಷೆಯಲ್ಲಿ ಪಾಸಾಗಿ ಬಿಟ್ಟೆ, ಇದು ಸಂತೋಷ ಆಗ್ತತಿ. ಅಬ್ಬಾ, ನಾನು ಪರೀಕ್ಷೆಯಲ್ಲಿ ಪಾಸಾಗಿ ಬಿಟ್ಟೆ ಅಂಥೇಳಿ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಇವುಗಳನ್ನು ನಾವು ಕೆಲವೊಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಏನು ಚಂದದ ಚಿತ್ರ, ಈ ರೀತಿ ಕೊಟ್ಟಿರ್ತಾರೆ ಪ್ರಶ್ನೆಯನ್ನ. ಏನು ಚಂದದ ಚಿತ್ರ, ಇದು ಎಂತಹ ವಾಕ್ಯನೂ ಕೇಳಬಹುದು. ಇಲ್ಲ, ಇದನ್ನ ಭಾವಬೋಧಕ ವಾಕ್ಯಕ್ಕೆ ಬದಲಾವಣೆ ಮಾಡಿರಿ ಅಂತ ಹೇಳಿ ಹೇಳ್ತಾರ. ಇದನ್ನ ಮಾಡಿದಾಗ ಚಿತ್ರ, ಏನು ಚಂದದ ಚಿತ್ರ ಇರ್ಬೋದು, ಗೊಂಬೆ ಇರಬಹುದು, ಮಗು ಇರಬಹುದು, ಅಥವಾ ನಿಸರ್ಗ ಇರಬಹುದು, ತೋಟ ಇರಬಹುದು, ಹೂಗಳ ಇರಬಹುದು. ಅವಾಗ ನಾವು ಅವುಗಳನ್ನು ನೋಡಿದಾಗ ನಮಗ ಸಂತೋಷ ಆದಾಗ ಆಹಾ ಏನು ಚಂದದ ಚಿತ್ರ, ಆಹಾ ಏನು ಮುದ್ದಾದ ಮಗು, ಏನು ಆಹಾ ಸುಂದರವಾದ ನಿಸರ್ಗ ಅಂಥೇಳಿ, ಆಹಾ ಅಂಥೇಳಿ ಅವಾಗ ನಾವು ಇಲ್ಲಿ ಸಂಬೋಧನೆ ಮಾಡುವುದನ್ನು ಗಮನಿಸ್ಬೋದು. ಅನರ್ಥವಾಯಿತು, ಇಲ್ಲಿ ಏನೋ ಒಂದು ಅನರ್ಥವಾಯಿತು ಆದಾಗ ನಾವು ಅನರ್ಥವಾಯಿತು ಅಂತ ಅನ್ನೋದನ್ನು ಒಂದು ವಾಕ್ಯ ಇದನ್ನು ಗಮನಿಸಿದಾಗ ಅನರ್ಥವಾಯಿತು ಅದೇ ರೀತಿ ಬರಿಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಅಯ್ಯೋ ಅನರ್ಥವಾಯಿತು. ಇಲ್ಲಿ ವಾಕ್ಯವನ್ನು ಬರೆಯುವಾಗ ಗಮನಿಸಬೇಕು, ಅಯ್ಯೋ ಅನ್ನೋ ಪದವನ್ನು ಬರೆದು ಮುಂದೆ ಭಾವಸೂಚಕ ಚಿಹ್ನೆಯನ್ನು ಕಂಪಲ್ಸರಿ ಹಾಕುವುದನ್ನು ಬರೆಯುವಾಗ ಮರಿಬಾರ್ದು. ಅನರ್ಥವಾಯಿತು ಅನ್ನೋದನ್ನು ತಿಳಿಸ್ತೀವಿ. ನಂತರದ ಉದಾಹರಣೆ, ಅವನ ಗತಿ ಹೀಗಾಯಿತೇ. ಕ್ವಶನ್ ಕೇಳ್ದಂಗೈತೆ, ಅವನ ಗತಿ ಹೀಗಾಯಿತೆ ಅಂದ್ರೆ ಇಲ್ಲಿ ನಮಗೆ ಈ ವಾಕ್ಯವನ್ನು ಓದಿದಾಗ ನಮಗೇನಾಗ್ತೈತಿ, ಮನಸ್ಸಿಗೆ ಬೇಸರ ಉಂಟಾಗ್ತೈತಿ. ಆದ್ದರಿಂದ ನಾವು ಇದನ್ನು ಅಯ್ಯೋ ಅಯ್ಯೋ ಅನ್ನುವ ಪದವನ್ನು ಬರೆದು ಭಾವಸೂಚಕ ಚಿಹ್ನೆಯನ್ನು ಹಾಕಿ ಮುಂದಿಗೆ ನಾವು ಏನು ಮಾಡ್ತೀವಿ, ಅದು ಯಾವ ರೀತಿ ವಾಕ್ಯ ಐತಿ ಅದೇ ರೀತಿಯ ವಾಕ್ಯವನ್ನು ಬರಿಬೇಕು. ಅವನ ಗತಿ ಹೀಗಾಯಿತೇ, ಇಲ್ಲಿ ಮುಂದೆ ಪ್ರಶ್ನಾರ್ಥಕ ಚಿಹ್ನೆ. ಇಲ್ಲಿ ವಾಕ್ಯದಾಗ ಪ್ರಶ್ನಾರ್ಥಕ ಚಿಹ್ನೆ ಇತ್ತಂದ್ರೆ ಉತ್ತರ ಬರೆಯುವಾಗ ಭೀ ನಾವು ಆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬರೀಲೇಬೇಕು.
ಇಲ್ಲದೇ ಇದ್ದಾಗ ಬರೆಯೋ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಈ ವಾಕ್ಯವನ್ನು ಗಮನಿಸಿದಾಗ ಸಂತೋಷ, ದುಃಖ, ಬೇಸರ ಏನಾಗಿರ್ತೈತೆ ಅನ್ನೋದನ್ನು ಗಮನ ಇಟ್ಟು ಅದನ್ನು ಇಲ್ಲಿ ನಾವು ಈ ರೀತಿ ಸಂಬೋಧನೆಯನ್ನು ಮಾಡಬೇಕು. ಸಂಬೋಧನೆಯನ್ನು ಮಾಡಿ ಇಲ್ಲಿ ಚಿಹ್ನೆಯನ್ನು, ಭಾವಬೋಧಕ ಚಿಹ್ನೆಯನ್ನು ಬರೆಯುವುದನ್ನು ಮರಿಬಾರ್ದು. ಮತ್ತು ಅದೇ ರೀತಿ ವಾಕ್ಯ ಮುಂದೆ ಏನಿರ್ತೈತಿ ಅದೇ ರೀತಿ ಅದನ್ನು ಬರಿಬೇಕು. ಈ ರೀತಿ ನಾವು ಭಾವಬೋಧಕ ವಾಕ್ಯವನ್ನು ಮಾಡುವುದನ್ನು ಗಮನಿಸ್ಬೋದು. ಆ ಮಗು ಸುಂದರವಾಗಿದೆ ಅನ್ನೋದು ಇದೊಂದು ವಾಕ್ಯ. ಮಗುವನ್ನು ನೋಡಿದಾಗ ಸುಂದರವಾದದ್ದು. ಆಹಾ, ಆ ಮಗು ಸುಂದರವಾಗಿದೆ ಅಂಥೇಳಿ ನಾವು ಆಹಾ ಅನ್ನೋ ಪದವನ್ನು ನಾವು ಮುಂಚಿತವಾಗಿ ಬಳಸಿ ಭಾವಬೋಧಕ ಚಿಹ್ನೆಯನ್ನು ಕೊಟ್ಟು ಅದೇ ವಾಕ್ಯವನ್ನು ನಾವು ಬರಿತೀವಿ. ಆ ಮಗು ಸುಂದರವಾಗಿದೆ. ಜನರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅನ್ನೋದು ಇದೊಂದು ವಾಕ್ಯ. ಜನರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಆದ್ದರಿಂದ ಅಯ್ಯೋ, ಇಲ್ಲಿ ಅಯ್ಯೋ ಅನ್ನೋದು ದುಃಖ ಆಗುವುದನ್ನು ನಾವು ಗಮನಿಸ್ತೀವಿ. ಆದ್ದರಿಂದ ಅಯ್ಯೋ, ಜನರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಮಾಡ್ತೀವಿ. ವಾಕ್ಯ ಅಂದರೆ ಗುಣ ಅಂದರೆ ವಸ್ತುವಿನಲ್ಲಿರುವ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ. ಇಲ್ಲಿ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಪ್ರಾಣಿ, ಪಕ್ಷಿ, ಸ್ಥಳ, ಯಾವುದ್ರ ಬಗ್ಗೆ ಹೇಳ್ತಿರ್ತೈತಿ ನೋಡ್ರಿ. ಅವುಗಳ ಗುಣ, ರೀತಿ, ಸ್ವಭಾವ, ಅವುಗಳ ಗುಣ ಹೆಂಗೈತೆ ಅನ್ನೋದನ್ನ ತಿಳಿಸುವುದಕ್ಕೆ ಗುಣವಾಚಕ ವಾಕ್ಯ ಅಂತ ಹೇಳಿ ಕರೀತಾರೋ. ಇಲ್ಲಿ ವಸ್ತು ಅಷ್ಟೇ ತಿಳ್ಕೊಳಂಗಿಲ್ಲ, ವ್ಯಕ್ತಿನೂ ಇರ್ಬೋದು, ಪ್ರಾಣಿ, ಪಕ್ಷಿ, ಸ್ಥಳಗಳು, ಊರು, ವ್ಯಕ್ತಿ ಮುಂತಾದವುಗಳ ಬಗ್ಗೆ ಅವುಗಳ ಗುಣಗಳನ್ನ ಹೇಳುವುದಕ್ಕ, ತಿಳಿಸಿಕೊಡುವುದಕ್ಕ ಗುಣವಾಚಕ ವಾಕ್ಯ ಎನ್ನುವರು. ಉದಾಹರಣೆಗೆ, ಅವನು ಒಬ್ಬ ಕವಿ. ಇದು ಒಂದು ಸರಳ ವಾಕ್ಯ. ಅವನು ಒಬ್ಬ ಕವಿ. ಇದನ್ನ ನಾವು ಗುಣವಾಚಕ ಯಾವ ರೀತಿ ಮಾಡ್ತೀವಿ? ಇಲ್ಲಿ ಗುಣ, ಯಾರ್ದು ಗುಣವನ್ನ ನಾವು ಇಲ್ಲಿ ಹೊಗಳಬಹುದು? ಇಲ್ಲಿ ಕವಿಯ ಗುಣ ಅಂತ ಹೇಳಿ ಅಂದಾಗ ಅವನು ಒಬ್ಬ ಪ್ರಸಿದ್ಧ ಕವಿ. ಅರ್ಥ ಆಯ್ತಾ? ಇಲ್ಲಿ ಪ್ರಸಿದ್ಧ ಅನ್ನೋದು ಇದು ಗುಣ, ಅವರ ಕವಿಯ ಗುಣವನ್ನ ಹೊಗಳತೈತಿ, ಪ್ರಸಿದ್ಧತೆ ಅನ್ನೋದನ್ನ. ಇದೇ ರೀತಿ ಇವುಗಳನ್ನ ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಮೊದಲೇದಾಗಿ, ಅವನ ಹತ್ತಿರ ಹಣವಿದೆ. ಇದು ಒಂದು ವಾಕ್ಯ. ಇದನ್ನ ಗುಣವಾಚಕ ಮಾಡಬೇಕು. ಅವನ ಹತ್ತಿರ ತುಂಬಾ ಹಣವಿದೆ. ತುಂಬಾ ಅಂತ ಅನ್ನೋದನ್ನ ಇಲ್ಲಿ ಅದು ಹಣವನ್ನ ಎಷ್ಟೈತಿ ಅನ್ನೋದನ್ನ, ತುಂಬಾ ಇದೆ, ಅವನ ಹತ್ತಿರ ತುಂಬಾ ಹಣವಿದೆ ಅಂತ ಅನ್ನೋದನ್ನ ಇದು ಗುಣವಾಚಕಕ್ಕೆ ಉದಾಹರಣೆ ಆಗ್ತತಿ. ಅದು ಒಂದು ಚಿತ್ರ. ಆ ಚಿತ್ರ ಹೆಂಗೈತೆ ಅನ್ನೋದು ಬಿ ಹೇಳ್ಬಹುದು. ಚಿತ್ರ ಸುಂದರ ಇರಬಹುದು ಅಥವಾ ಸುಂದರ ಇರದೇ ಇರಬಹುದು. ಅದನ್ನ ನಾವು, ಅದು ಒಂದು ಸುಂದರ ಚಿತ್ರ. ಸುರೇಶನು ಒಬ್ಬ ವಿದ್ಯಾರ್ಥಿ. ಸುರೇಶ ಎಂತಹ ವಿದ್ಯಾರ್ಥಿ? ಸುರೇಶನು ಒಬ್ಬ ಜಾಣ ವಿದ್ಯಾರ್ಥಿ, ಅಥವಾ ಸುರೇಶನು ಒಬ್ಬ ಆದರ್ಶ ವಿದ್ಯಾರ್ಥಿ, ಅಥವಾ ಸುರೇಶನು ಒಬ್ಬ ಪ್ರಾಮಾಣಿಕ ವಿದ್ಯಾರ್ಥಿ, ಅಥವಾ ಅನ್ನೋದಕ್ಕಿಂತ ಹೆಚ್ಚು ಮಹತ್ವವಾಗಿ ಹೊಂದುವುದಂದ್ರೆ ಜಾಣ, ದಡ್ಡ ವಿದ್ಯಾರ್ಥಿ ಅನ್ನೋದನ್ನ ಹೇಳ್ಬಹುದು. ಜಾಣ ಅಥವಾ ದಡ್ಡ ಅಥವಾ ಆದರ್ಶ. ಇನ್ನು ಹೆಚ್ಚಿಗೆ ಹೇಳ್ಬೇಕಂದ್ರೆ ಸುರೇಶನು ಒಬ್ಬ ಜಾಣ ವಿದ್ಯಾರ್ಥಿ, ಅಥವಾ ಸುರೇಶನು ಒಬ್ಬ ದಡ್ಡ ವಿದ್ಯಾರ್ಥಿ, ಅಥವಾ ಸುರೇಶನು ಒಬ್ಬ ಆದರ್ಶ ವಿದ್ಯಾರ್ಥಿ ಅನ್ನೋದನ್ನ, ವಿದ್ಯಾರ್ಥಿಯ ಗುಣವನ್ನ ನಾವು ಇಲ್ಲಿ ಹೇಳ್ತೀವಿ. ಜಾಣನೂ ಇರ್ಬೋದು, ದಡ್ಡನೂ ಇರ್ಬೋದು, ಅಥವಾ ಆದರ್ಶ ವಿದ್ಯಾರ್ಥಿನೂ. ನಂತರದ ಉದಾಹರಣೆಯನ್ನು ಗಮನಿಸಿದಾಗ, ಆ ಕಾಡಿನಲ್ಲಿ ಪ್ರಾಣಿಗಳಿವೆ. ಇದು ಒಂದು ವಾಕ್ಯ. ಆ ಕಾಡಿನಲ್ಲಿ ಪ್ರಾಣಿಗಳಿವೆ. ಕಾಡಿನಲ್ಲಿ ಪ್ರಾಣಿಗಳು ಯಾವ ರೀತಿ ಪ್ರಾಣಿಗಳು? ಎಲ್ಲ ರೀತಿ, ಎರಡೂ ರೀತಿ ಪ್ರಾಣಿಗಳನ್ನು ನಾವು ಕಾಡಿನಲ್ಲಿ ಕಾಣಬಹುದು. ಕ್ರೂರ ಪ್ರಾಣಿಗಳನ್ನು ಕಾಣಬಹುದು, ಸಾಧು ಪ್ರಾಣಿಗಳನ್ನು ನಾವು ಕಾಣಬಹುದು. ಆ ಕಾಡಿನಲ್ಲಿ ಕ್ರೂರ ಪ್ರಾಣಿಗಳಿವೆ ಅಥವಾ ಆ ಕಾಡಿನಲ್ಲಿ ಸಾಧು ಪ್ರಾಣಿಗಳಿವೆ ಅನ್ನೋದನ್ನ ನಾವು ಇಲ್ಲಿ, ಕ್ರೂರ ಅನ್ನೋದು ಆ ಪ್ರಾಣಿಯ ಗುಣವನ್ನ, ಕ್ರೂರತೆ, ಆ ಪ್ರಾಣಿಯ ಕ್ರೂರತೆಯನ್ನ ಗುಣವನ್ನ ಸೂಚಿಸ್ತದೆ. ನಂತರದ ಉದಾಹರಣೆ, ಗಿಡದ ಕೆಳಗೆ ಆಕಳು ನಿಂತಿದೆ. ಗಿಡದ ಕೆಳಗೆ ಆಕಳು ನಿಂತಿದೆ. ಇದನ್ನ ಗುಣವಾಚಕ. ಗಿಡದ ಕೆಳಗೆ ಕಪ್ಪು ಆಕಳು ನಿಂತಿದೆ. ಕಪ್ಪು ಅನ್ನೋದು ಇದು ಆಕಳದ ಬಣ್ಣವನ್ನ ಇದು ಹೇಳ್ತತಿ. ಇದರಿಂದ ಇಲ್ಲಿ ಗುಣ, ಅದು ಕಪ್ಪು ಆಕಳು, ಬಿಳಿ ಆಕಳು ನಿಂತಿದೆ ಅಂತಂದಾಗ, ಅಂದ್ರೆ ಗಿಡದ ಕೆಳಗೆ ಕಪ್ಪು ಆಕಳು ನಿಂತಿದೆ. ಈ ರೀತಿ ನಾವು ಗುಣವಾಚಕದಲ್ಲಿ ಬರುವ ಉದಾಹರಣೆಗಳನ್ನ ಗಮನಿಸಬಹುದು. ಇದೇ ರೀತಿ ಇರ್ತೈತೆ ಅಂತ ಹೇಳಕ್ ಬರೋದಿಲ್ಲ. ಆ ವಾಕ್ಯಕ್ಕೆ ಅನುಗುಣವಾಗಿ ಅವರವರು ಇದಕ್ಕ ವಾಕ್ಯವನ್ನ ಗಮನಿಸಿದಾಗ ನಮಗ ಅಲ್ಲಿ ಯಾವ ರೀತಿ ಹೇಳತ್ತಾರು, ಯಾವ ರೀತಿ ವಾಕ್ಯವನ್ನ ಕೊಟ್ಟಿದ್ದಾರೆ ಅಂತ ಅನ್ನೋದು ಗಮನಿಸಿದಾಗ ನಮಗ ಅರ್ಥ ಆಗ್ತತಿ. ಇವು ಕೇವಲ ಉದಾಹರಣೆ. ಇವುಗಳನ್ನ ಸರಿಯಾಗಿ ಗಮನಿಸಬೇಕು. ಇದೇ ರೀತಿ ನೀವು ಪರೀಕ್ಷಾಕ್ಕ ಸರಿಯಾಗಿ ತಯಾರಿ ಆಗಬೇಕು ಅನ್ನುವಂತಹ ಉದ್ದೇಶ ನಮ್ದು. ಬರುವಂತಹ ವಾಕ್ಯ ಸಂಭವಾರ್ಥಕ ವಾಕ್ಯ. ಸಂಭವಾರ್ಥಕ ಅಂದ್ರ ಏನ ಮತ್ತು ಉದಾಹರಣೆಯ ನೋಡ್ರಿ. ಒಂದು ಕ್ರಿಯೆಯು ನಡೆಯುವ ಸಂಶಯ ಅಥವಾ ಊಹೆ ಮಾಡಿ
ಹೇಳುವ ವಾಕ್ಯಗಳಿಗೆ ಸಂಭವಾರ್ಥಕ ವಾಕ್ಯ ಅನ್ನುವರು. ಒಂದು ಕ್ರಿಯೆ ಅಂದ್ರೆ ಅಥವಾ ಒಂದು ಕೆಲಸ ನಡೆಯುವ ಸಂಶಯ, ನಡೀತೈತೋ ಇಲ್ಲೋ ಅಂತ ಅನ್ನೋದು ಗೊತ್ತಿಲ್ಲ, ಪೂರ್ಣ ಆಗ್ತೈತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಸಂಶಯನ್ನ ವ್ಯಕ್ತಪಡಿಸ್ತೀವಿ ಅಥವಾ ಊಹೆ ಮಾಡಿ ಹೇಳ್ತೀವಿ. ಊಹೆ ಅಂದ್ರೆ ಗೆಸ್ ಮಾಡಿ ಹೇಳ್ತೀವಿ ನಾವು, ಆಗಬಹುದು ಅಥವಾ ಇಲ್ಲನು. ನಡೀತೈತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಆಗ್ತೈತೋ ಇಲ್ಲೋ, ಸಿಗ್ತೈತೋ ಇಲ್ಲೋ, ನೋಡ್ತಾರೋ ಇಲ್ಲೋ, ಕೊಡ್ತಾರೋ ಇಲ್ಲೋ, ಬರ್ತೈತೋ ಇಲ್ಲೋ ಅನ್ನೋದನ್ನ ಸಂಶಯನ್ನ ವ್ಯಕ್ತಪಡಿಸ್ತೀವಿ ನಾವು. ಇದಕ್ಕೆ ಸಂಭವಾರ್ಥಕ ಅಥವಾ ಸಂಶಯ ಅಥವಾ ಊಹೆ ಮಾಡಿ ಹೇಳುವುದು. ಒಂದು ಕ್ರಿಯೆಯು ನಡೆಯುವ ಅಥವಾ ಒಂದು ಕೆಲಸವು ನಡೆಯುವ ಸಂಶಯ ಅಥವಾ ಊಹೆ ಮಾಡಿ ಹೇಳುವ ವಾಕ್ಯಗಳಿಗೆ ಸಂಭವಾರ್ಥಕ ವಾಕ್ಯ ಅಂತ ಹೇಳಿ ಅಂತಾರೆ. ಉದಾಹರಣೆಯನ್ನ ಗಮನಿಸಿದಾಗ ನೋಡ್ರಿ, ನಾವು ಅಲ್ಲಿಗೆ ಹೋಗಬಹುದು, ನಾವು ನಿಶ್ಚಿತವಾಗಿ ಹೇಳಂಗಿಲ್ಲ ನಾವು ಅಲ್ಲಿಗೆ ಹೋಗ್ತೀವ ಅಂತ ಹೇಳಿ. ಇಲ್ಲಿ ಹೋಗಬಹುದು ಅಂದ್ರೆ ಸಂಶಯನ್ನ ಅಂತೇಳಿ ವ್ಯಕ್ತಪಡಿಸ್ತೀವಿ ನಾವು. ಹುಲಿ ಜಿಂಕೆಯನ್ನು ತಿನ್ನಬಹುದು, ತಿನ್ನುತ್ತದೆ ಅಂತೇಳಿ ಹೇಳಂಗಿಲ್ಲ, ತಿನ್ನಬಹುದು ಅಂದ್ರೆ ಸಂಶಯ, ಊಹೆ, ಸಂಭವಿಸಬಹುದು, ತಿನ್ನಬಹುದು ಅನ್ನೋದನ್ನ ನಾವು ಈ ಎರಡೂ ವಾಕ್ಯದಾಗ ನಾವು ಇಲ್ಲಿ ಗಮನಿಸ್ತೀವಿ. ಆದರೆ ನಿಖರವಾಗಿ ಹೇಳಂಗಿಲ್ಲ. ಅಂದ್ರೆ ಏನ್ ಮಾಡ್ತೈತಿ ಇಲ್ಲಿ ಸಂಶಯ ಅಥವಾ ಊಹೆ ಮಾಡಿ ಹೇಳ್ತೀವಿ. ಇದಕ್ಕ ಸಂಭವಾರ್ಥಕ ವಾಕ್ಯ ಅಂತ ಹೇಳಿ ಕರಿತೀವಿ. ಇವುಗಳನ್ನ ಉದಾಹರಣೆಯನ್ನ ಗಮನಿಸ್ರಿ. ಇಂದು ಮಳೆ ಬರುತ್ತದೆ, ಇದೊಂದು ವಾಕ್ಯ. ಇದನ್ನ ಸಂಭವಾರ್ಥಕ ವಾಕ್ಯಕ್ಕೆ ಮಾಡ್ರಿ ಅಂತ ಹೇಳಿ ಕೇಳ್ತಾರ. ಅಂದ್ರೆ ಇದನ್ನ ಯಾವ ರೀತಿ? ಇಂದು ಮಳೆ ಬರಬಹುದು, ನಿಖರವಾಗಿ ಹೇಳಕ್ ಬರೋದಿಲ್ಲ. ಇಂದು ಮಳೆ ಬರಬಹುದು, ಇಲ್ಲ ಅಂತನಲ್ಲ. ಅವನು ಶಾಲೆಗೆ ಹೋಗುತ್ತಾನೆ, ಇದು ಒಂದು ಸರಳ ವಾಕ್ಯ. ಅವನು ಶಾಲೆಗೆ ಹೋಗುತ್ತಾನೆ. ಈ ವಾಕ್ಯವನ್ನ ನಾವು ಏನ್ ಮಾಡ್ಬೇಕು? ಸಂಭವಾರ್ಥಕ ಆ ವಾಕ್ಯವಾಗಿ ಮಾಡ್ಬೇಕು. ಇಲ್ಲಿ ಹೋಗುತ್ತಾನೆ, ಅವನು ಶಾಲೆಗೆ ಹೋಗುತ್ತಾನೆ, ಇದನ್ನ ಬದಲಾವಣೆ ಮಾಡಿದಾಗ ಅವನು ಶಾಲೆಗೆ ಹೋಗಬಹುದು. ಹೋಗುತ್ತಾನೆ ಅನ್ನೋದು ಸರಳ ವಾಕ್ಯ, ಇದನ್ನ ಸಂಭವಾರ್ಥಕ ವಾಕ್ಯದಾಗ ಮಾಡಿದಾಗ ಅವನು ಶಾಲೆಗೆ ಹೋಗಬಹುದು. ಇಲ್ಲಿ ಕೇವಲ ಎಲ್ಲಿ ಕ್ರಿಯಾಪದದಲ್ಲಿ ಆಗುವ ಬದಲಾವಣೆಯನ್ನ ನಾವು ಗಮನಿಸ್ತೀವಿ. ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಆಗ್ತೈತಿ. ರಾಮನು ನಾಳೆ ಊರಿಗೆ ಹೋಗುತ್ತಾನೆ, ರಾಮನು ನಾಳೆ ಊರಿಗೆ ಹೋಗುತ್ತಾನೆ, ಇದು ಒಂದು ವಾಕ್ಯ. ಇದನ್ನ ಸಂಭವಾರ್ಥಕ ವಾಕ್ಯಕ್ಕೆ ಕೇವಲ ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಆಗುವುದನ್ನ ನಾವು ಇಲ್ಲಿ ಗಮನಿಸ್ತೀವಿ. ರಾಮನು ನಾಳೆ ಊರಿಗೆ ಹೋಗಬಹುದು, ಇಲ್ಲ ಅಂತಲ್ಲ, ರಾಮನು ನಾಳೆ ಊರಿಗೆ ಹೋಗಬಹುದು, ಇದು ಸಂಶಯ ಅಥವಾ ಸಂಭವಾರ್ಥಕ. ಊಹೆ ಮಾಡಿ ಹೇಳ್ತೀವಿ. ರಾಧಾ ತೋಟದಿಂದ ಬರುವಳು, ರಾಧಾ ತೋಟದಿಂದ ಬರುವಳು. ಈ ಕ್ರಿಯಾಪದಕ್ಕ ನಾವು ಮಾತ್ರ ಬದಲಾವಣೆಯನ್ನ ಆಗ್ತತಿ. ರಾಧಾ ತೋಟದಿಂದ. ನಂತರದ ಉದಾಹರಣೆಯನ್ನ ಗಮನಿಸಿದಾಗ ರಾಧಾ ತೋಟದಿಂದ ಬರುವಳು ಅನ್ನುವಂತ ಒಂದು ಉದಾಹರಣೆ. ಇದನ್ನ ನಾವು ರಾಧಾ ತೋಟದಿಂದ ಬರುವಳು, ಇದು ಒಂದು ಸರಳ ವಾಕ್ಯದಲ್ಲಿ ಇರುವಂತಹದ್ದು. ಇದನ್ನ ನಾವು ಸಂಭವಾರ್ಥಕ ವಾಕ್ಯದಲ್ಲಿ ಮಾಡಿದಾಗ ಕ್ರಿಯಾಪದದಲ್ಲಿ ಮಾತ್ರ ಬದಲಾವಣೆ ಆಗುವುದನ್ನ ನಾವು ಇಲ್ಲಿ ಗಮನಿಸಬೇಕು. ಆದ್ದರಿಂದ ರಾಧಾ ತೋಟದಿಂದ ಬರಬಹುದು, ನಿಖರವಾಗಿ ನಾವು ಹೇಳುವುದಿಲ್ಲ ಬರುತ್ತಾಳೆ ಅಂತ ಹೇಳಿ. ರಾಧಾ ತೋಟದಿಂದ ಬರಬಹುದು, ಸಂಶಯವನ್ನು ಊಹೆ ಮಾಡಿ ಹೇಳ್ತೀವಿ. ನಂತರದ ಉದಾಹರಣೆ, ಅವರು ನಮಗೆ ಹಣದ ಸಹಾಯ ಮಾಡುತ್ತಾರೆ, ಅವರು ನಮಗೆ ಹಣದ ಸಹಾಯ ಮಾಡುತ್ತಾರೆ ಅನ್ನುವಂತ ಇದೊಂದು ವಾಕ್ಯ. ಈ ವಾಕ್ಯವನ್ನ ನಾವು ಏನ್ ಮಾಡಬೇಕು? ಬದಲಾವಣೆ ಮಾಡಿದಾಗ ಅವರು ನಮಗೆ ಹಣದ ಸಹಾಯ ಮಾಡಬಹುದು, ಸಂಶಯನ್ನ ವ್ಯಕ್ತಪಡಿಸ್ತೀವಿ. ಊಹಿಸಿ ಹೇಳುವುದು, ಮಾಡಬಹುದು ಅನ್ನೋದನ್ನ. ಅದು ಸಂಭವಾರ್ಥಕ ಅಂತ ಹೇಳಿ, ಸಂಭವಿಸಬಹುದು, ಆಗಬಹುದು ಕೆಲಸ ಅಂತ ಹೇಳಿ ಅನ್ನೋನ್ನ ಹೇಳುವಾಗ ಈ ವಾಕ್ಯಗಳನ್ನು ನಾವು ಈ ವಾಕ್ಯಗಳ ಮುಖಾಂತರ ತಿಳಿದುಕೊಂಡ್ವಿ. ವಿದ್ಯಾರ್ಥಕ ವಾಕ್ಯ ಅಥವಾ ಆಜ್ಞಾರ್ಥಕ ವಾಕ್ಯ. ವಿದ್ಯಾರ್ಥಕ ವಾಕ್ಯ ಎಂದರೆ ಅಥವಾ ಆಜ್ಞಾರ್ಥಕ. ಆಜ್ಞೆ ಅಂದ್ರ ಆಜ್ಞೆ, ಆಶೀರ್ವಾದ, ಅಪ್ಪಣೆ, ಹಾರೈಕೆ, ಪ್ರಾರ್ಥನೆ, ಶಾಪ, ಅನುಮತಿ, ಇಚ್ಛೆ, ಕರ್ತವ್ಯ ಮುಂತಾದವುಗಳನ್ನು ಸೂಚಿಸುವ ವಾಕ್ಯಗಳಿಗೆ ವಿದ್ಯಾರ್ಥಕ ವಾಕ್ಯ ಅಥವಾ ಆಜ್ಞಾರ್ಥಕ ವಾಕ್ಯ ಎನ್ನುವರು. ಇಷ್ಟೆಲ್ಲ ಒಂದರೊಳಗೆ ಇರುವುದಿಲ್ಲ. ಆ ವಾಕ್ಯದಾಗ ಆಜ್ಞೆ ಇರ್ಬೋದು, ಅಥವಾ ಆಶೀರ್ವಾದದ ವಾಕ್ಯ ಇರ್ಬೋದು, ಅಥವಾ ಅಪ್ಪಣೆ, ಅಥವಾ ಹಾರೈಕೆ, ಅಥವಾ ಪ್ರಾರ್ಥನೆ, ಶಾಪ, ಅನುಮತಿ, ಇಚ್ಛೆ ಮತ್ತು ಕರ್ತವ್ಯ. ಇದರೊಳಗೆ ಯಾವುದರೇ ಒಂದರ ಬಗ್ಗೆ ವಾಕ್ಯ ಇತ್ತಂದ್ರೆ ಅಂತಹ ವಾಕ್ಯಗಳನ್ನು ನಾವು ವಿದ್ಯಾರ್ಥಕ ವಾಕ್ಯ ಅಥವಾ ಆಜ್ಞಾರ್ಥಕ ವಾಕ್ಯ ಅಂಥೇಳಿ ಕರಿತೀವಿ. ಉದಾಹರಣೆ ಮೂಲಕ ಇವುಗಳನ್ನು ತಿಳಿದುಕೊಳ್ಳೋಣ. ದೇವರು ನಿಮ್ಮನ್ನು ರಕ್ಷಿಸಲಿ, ಇದು ಆಜ್ಞಾರ್ಥಕ. ಹೆಂಗ? ದೇವರು ನಿಮ್ಮನ್ನು ರಕ್ಷಿಸಲಿ ಅಂಥೇಳಿ ನಾವಿಲ್ಲಿ ಪ್ರಾರ್ಥನೆ ಅಥವಾ ರಕ್ಷಿಸಲಿ ಅಂದ್ರೆ ಹಾರೈಕೆ. ಈ ವಾಕ್ಯದಲ್ಲಿ ನಾವು ಹಾರೈಕೆ ಮಾಡುವುದನ್ನು, ದೇವರು ನಿಮ್ಮನ್ನು ರಕ್ಷಿಸಲಿ ಅನ್ನೋದನ್ನು ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ತೇವೆ. ಎರಡನೇದು ನೋಡ್ರಿ, ನೀನು ತೋಟಕ್ಕೆ ಹೋಗು ಅಂದ್ರೆ ಆಜ್ಞೆ ಮಾಡಿದಾಗ, ನೀನು ತೋಟಕ್ಕೆ ಹೋಗು, ನೀನು ಶಾಲೆಗೆ ಹೋಗು, ನೀನು ಆ ಕೆಲಸ ಮಾಡು. ಅಂದರೆ ಈ ವಾಕ್ಯದಲ್ಲಿರುವುದು
ಆಜ್ಞೆಯನ್ನು ಸೂಚಿಸ್ತತಿ. ಮುಂದಿನ 3ನೇ ಉದಾಹರಣೆಯನ್ನು ಗಮನಿಸಿದಾಗ, ನಿಮಗೆ ಒಳ್ಳೆಯದಾಗಲಿ ಅಂದ್ರೆ ಪ್ರಾರ್ಥನೆ ಮಾಡ್ತೀವಿ, ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ. ಅಂದರೆ ಇಂತಹ ವಾಕ್ಯಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ವಿದ್ಯಾರ್ಥಕ ವಾಕ್ಯ ಅಥವಾ ಆಜ್ಞಾರ್ಥಕ ವಾಕ್ಯ. ಮುಂದಿನ ಉದಾಹರಣೆಯನ್ನು ನೋಡ್ರಿ, ಇಲ್ಲಿ ಕುಳಿತುಕೋ, ಇಲ್ಲಿ ಆಜ್ಞೆ ಮಾಡಿದಂಗೆ ಇಲ್ಲಿ ಕುಳಿತುಕೋ. ಇಂತಹ ವಾಕ್ಯಗಳನ್ನು ವಿದ್ಯಾರ್ಥಕ ಅಥವಾ ಆಜ್ಞಾರ್ಥಕ ವಾಕ್ಯ ಅಂಥೇಳಿ ಹೇಳ್ತಾರೋ. ಇವುಗಳನ್ನು ನಾವು ವಾಕ್ಯಗಳನ್ನು ಗಮನಿಸಿದಾಗ ಇಲ್ಲಿ ಈ ವಾಕ್ಯದಾಗ ಆಜ್ಞೆ ಐತೋ, ಆಶೀರ್ವಾದ ಐತೋ, ಅಪ್ಪಣೆ ಅಥವಾ ಹಾರೈಕೆ ಅಥವಾ ದೇವರಲ್ಲಿ ಪ್ರಾರ್ಥನೆ ಅಥವಾ ಯಾರಾದರೂ ಶಾಪ, ಅನುಮತಿ, ಇಚ್ಛೆ, ಕರ್ತವ್ಯ ಇಂತಹವುಗಳನ್ನು ಹೇಳುವಂತಹ ವಾಕ್ಯಗಳಿದ್ರೆ ಅಂಥವುಗಳಿಗೆ ಏನಂತಾರಂದ್ರೆ ವಿದ್ಯಾರ್ಥಕ ಅಥವಾ ಆಜ್ಞಾರ್ಥಕ ವಾಕ್ಯ. ವಾಕ್ಯಗಳನ್ನು ಪುನಃ ನಾವು ಎಲ್ಲೋ ವಾಕ್ಯಗಳನ್ನು ಒಂದು ಸ್ವಲ್ಪ ನೆನಪಿಸ್ಕೊಳ್ಬೇಕು. ಸರಳ ವಾಕ್ಯ ಅಂದ್ರೇನ, ಪ್ರಶ್ನಾರ್ಥಕ ವಾಕ್ಯ ಅಂದರೆ ಎಂಥದ್ದು, ಸಕಾರಾತ್ಮಕ ಅಂದರೆ ನಕಾರಾತ್ಮಕ, ವಿದ್ಯಾರ್ಥಕ, ಭಾವಬೋಧಕ ವಾಕ್ಯಗಳನ್ನು ಪ್ರತಿಯೊಂದು ಹಿಂದಿನ ವಾಕ್ಯಗಳನ್ನು ಸ್ವಲ್ಪ ಗಮನಿಸಿದಾಗ ನಮಗೆ ಈ ಆಜ್ಞಾರ್ಥಕ ವಾಕ್ಯ ಅಥವಾ ವಿದ್ಯಾರ್ಥಕ ವಾಕ್ಯದ ವ್ಯತ್ಯಾಸ ನಮಗೆ ಗುರ್ತಾಗ್ತೈತಿ. ಇಲ್ಲಿ ನಾವು ಸುಲಭವಾಗಿ ಇದನ್ನು ತಿಳಿದುಕೊಳ್ಬೋದು. ಇದು ವಾಕ್ಯ ಈ ವಾಕ್ಯ ಯಾವ ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಆವಾಗ ಗಮನವಿಟ್ಟು ಕೂಡಲೇ ಒಮ್ಮೆ ನೋಡಿದ ತಕ್ಷಣ ಅದು ಯಾವುದೈತಿ ಅನ್ನೋದನ್ನು ತಪ್ಪು ಡಿಸಿಷನ್ ಮಾಡೋಕ್ಕಿಂತಲೂ ಮೊದಲು ಹಿಂದಿನ ಎಲ್ಲ ಒಂದು ಸ್ವಲ್ಪ ತಿಳಿದೇ ಇದ್ದಾಗ ನಾವು ಹಿಂದಿನನ್ನು ಗಮನಿಸ್ಕೊಳ್ಬೇಕು. ಆವಾಗ ಈ ವಾಕ್ಯ ನಮಗೆ ಯಾವುದೈತೆ ಅಂತೇಳಿ ಕೇಳಿದಾಗ ವಿದ್ಯಾರ್ಥಿಗಳಿಗೆ ಗುರುತಿಸ್ಲಿಕ್ಕೆ ಅನುವಾಗ್ತೈತಿ. ಅಂದರೆ ಈಗ ಬಹಳಷ್ಟು ಇಂಪಾರ್ಟೆಂಟು ವಿದ್ಯಾರ್ಥಕ ವಾಕ್ಯ, ಆಮೇಲೆ ಮಿಶ್ರವಾಕ್ಯ, ಆಮೇಲೆ ಭಾವಬೋಧಕ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ. ಇವು ಹೆಚ್ಚೆಚ್ಚಾಗಿ ಏನು ಮಾಡ್ತಾರೋ ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಇದು ಆಜ್ಞಾರ್ಥಕ ವಾಕ್ಯ ಬಹಳಷ್ಟೇ ಮಹತ್ವವಾದದ್ದು. ಉಳಿದದ್ದು ವಾಕ್ಯಗಳನ್ನು ನಿಮಗೆ ಗಮನದಲ್ಲಿತ್ತಂದ್ರೆ ಯಾವ ರೀತಿ ಮಾಡತ್ತೀರ ಅನ್ನೋದನ್ನು ಗೊತ್ತಾಗಿತ್ತಂದ್ರೆ ಇದು ವಾಕ್ಯ ತನ್ನಿಂತಾನೇ ನಮಗೆ ಇದು ತಿಳಿದುಕೊಳ್ಬೋದು ಇದು ಯಾವ ವಾಕ್ಯದಾಗ ಐತೆ ಅಂತ ಹೇಳಿ. ಈ ವಾಕ್ಯಗಳನ್ನು ನೀವು ಮತ್ತೆ ಇವುಗಳನ್ನು ನೋಡ್ರಿ. ಇದೇ ರೀತಿ ಬೇರೆ ಉದಾಹರಣೆಗಳನ್ನು ಮಾಡುವುದನ್ನು ರೂಢಿಸ್ಕೊಳ್ಳಿ. ಇಲ್ಲಿ ಕೆಲವೊಂದು 4 ಉದಾಹರಣೆಗಳನ್ನು ಕೊಟ್ಟತಿ. ಇವುಗಳಿಗೆ 4ಕ್ಕೆ ಒಂದೊಂದಕ್ಕೆ 5 ರೀತಿ ಬೇರೆ ಬೇರೆ ರೀತಿ ಉದಾಹರಣೆಗಳನ್ನು ನೀವೇ ಸ್ವತಃ ತಯಾರಿಸ್ಕೊಳ್ಳಿ. ಮತ್ತು ಪುಸ್ತಕದಲ್ಲಿ ವಾಕ್ಯದಲ್ಲಿ ಬಂದಿರ್ತಾವೆ ಅವುಗಳನ್ನು ಒಂದು ಸ್ವಲ್ಪ ಓದಿ, ಪಾಠಗಳನ್ನು ಗಮನವಿಟ್ಟು ಓದಿದಾಗ ನಿಮ್ಗೆ ಅಲ್ಲಿ ಭೀ ಗೊತ್ತಾಗ್ತೈತಿ ಈ ವಾಕ್ಯ ಒಂದೊಂದು ವಾಕ್ಯ ನಾವು ಯಾವ ರೀತಿ ಆಜ್ಞಾರ್ಥಕ ವಾಕ್ಯಗಳನ್ನು ನಾವು ಪಡೆದುಕೊಳ್ಬೋದು ಅಂಥೇಳಿ. ಅಭ್ಯಾಸದಲ್ಲಿ ಕೊಟ್ಟಿರುವುದನ್ನು ಭೀ ಸರಿಯಾಗಿ ರೂಢಿಸ್ಕೊಳ್ಬೇಕು. ಆವಾಗ ನಮಗೆ ಹೆಚ್ಚಾಗಿ ಮನದಟ್ಟ ಆಗ್ತೈತಿ. ಹೆಚ್ಚುಗಳನ್ನು ಇವುಗಳನ್ನು ಬೆಳೆಸುವಂತಹ ರೂಢಿಯನ್ನು ಮಾಡಿಕೊಳ್ಬೇಕು. ಈಗ ನಂತರದ ಮುಂದಿನ ವಾಕ್ಯ ಮಿಶ್ರವಾಕ್ಯ. ಮಿಶ್ರ ಅಂದರೆ ಎರಡು ವಾಕ್ಯಗಳು, 2 ಅಥವಾ 2ಕ್ಕಿಂತ ಹೆಚ್ಚು ವಾಕ್ಯಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಒಂದೇ ವಾಕ್ಯದಲ್ಲಿ ಬರೆಯುವುದಕ್ಕೆ ಮಿಶ್ರವಾಕ್ಯ ಅನ್ನೋರು. ನೋಡ್ರಿ, ಮಿಶ್ರವಾಕ್ಯ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ವಾಕ್ಯಗಳಿರ್ತಾವೆ. 2 ಇರ್ಬೋದು ಅಥವಾ 2ಕ್ಕಿಂತ ಹೆಚ್ಚು ವಾಕ್ಯಗಳು ಅರ್ಥಪೂರ್ಣವಾಗಿ ಜೋಡಿಸಬೇಕು. ಅದು ಒಂದು ಜೋಡಿಸಿದಾಗ ಅವು 3 ವಾಕ್ಯಗಳನ್ನು ಜೋಡಿಸಿದಾಗ ಅರ್ಥಪೂರ್ಣವಾಗ್ತಾ ಇದ್ರನ ಅಂತಹ ವಾಕ್ಯಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಮಿಶ್ರವಾಕ್ಯ. ಅಂದರೆ ಮಿಶ್ರ ಅಂದರೆ 2 ವಾಕ್ಯಗಳಿರ್ತಾವೆ ಅಂತೇಳಿ ಅಂದಂಗೆ. ಇವುಗಳನ್ನು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಇಲ್ಲೊಂದು ನೋಡ್ರಿ ಉದಾಹರಣೆ ಐತಿ. ಅವನು ಅತಿ ದಪ್ಪವಾಗಿದ್ದಾನೆ, ಅವನು ಓಡಲಾರನು. ಅವನೇನದನು ಅತಿ ದಪ್ಪವಾಗಿದ್ದಾನೆ, ಇದೊಂದು ವಾಕ್ಯ. ಅವನು ಓಡಲಾರನು, ಇದು ಒಂದು ವಾಕ್ಯ. ಅಂದರೆ ಈ ಒಂದು ವಾಕ್ಯದಾಗ 2 ವಾಕ್ಯ ಅದಾವು. ಈ 2 ವಾಕ್ಯಗಳನ್ನು ಕೂಡಿಸಿ ಒಂದೇ ವಾಕ್ಯ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಮಿಶ್ರವಾಕ್ಯ ಅಂಥೇಳಿ ಕರಿತೀವಿ. ಇಲ್ಲಿ ನಾವು ಗಮನಿಸಬೇಕಾದದ್ದು ಅಂದ್ರೆ ಮೊದಲೇ ವಾಕ್ಯದ ಕ್ರಿಯಾಪದದಲ್ಲಿ ಕೊನೆಯದಲ್ಲಿ ಅವನು ಅತಿ ದಪ್ಪವಾಗಿದ್ದಾನೆ ಅನ್ನೋ ಶಬ್ದವನ್ನು ತೆಗೆದು ಇಲ್ಲಿ ಆದ್ದರಿಂದ ಪದವನ್ನು ಬಳಸಿ ಅದನ್ನು ಕೂಡಿಸಿ ಮಾಡುವುದಕ್ಕೆ ಮಿಶ್ರವಾಕ್ಯ ಅಂಥೇಳಿ ಕರೀತಾರೆ. ಯಾವ ರೀತಿ ನೋಡ್ರಿ, ಅವನು ಅತಿ ದಪ್ಪವಾಗಿದ್ದರಿಂದ ಓಡಲಾರನು. ಇಲ್ಲಿ ಒಂದು ಅವನು ಬಂದೈತಿ ವಾಕ್ಯದಾಗ, ಇಲ್ಲಿ ಒಂದು ಅವನು ಅಂತೇಳಿ ಬಂದೈತಿ. ಪ್ರತಿ ಸಲ ನಾವು ಅವನು ಅನ್ನೋದು ಈ ವಾಕ್ಯ ನೀರಸ ಪ್ರಕ್ರಿಯೆಯನ್ನು ತೋರಿಸ್ತೈತಿ. ಆದ್ದರಿಂದ ಅವನು ಅನ್ನೋದನ್ನು ಒಂದೇ ಬಾರಿ ಹೇಳುವಾಗ ಅವಾಗ ಒಂದು ಸಾಲಿ ಸ್ಟಾರ್ಟಿಂಗ್ ತಗೊಂಡಾಗ ಮೊದಲೇ ವಾಕ್ಯ ಮುಗಿದಾಗ ಅಲ್ಲಿ ಆದ್ದರಿಂದ ಪದವನ್ನು ಬಳಸುವುದು. ಹೀಗೆ 2ನೇ ಅವನು ಇತ್ತಂದ್ರೆ ವಾಕ್ಯದಾಗ ಅದನ್ನು ಒಂದು ಸಲ ಅಷ್ಟು ಹೇಳಿ ಇನ್ನೊಂದು ಸಲಕ್ಕೆ ಅದನ್ನು ಬಿಟ್ಬಿಡಬೇಕು. ಅದನ್ನು ಮುಂದಿನ ಶಬ್ದ ಯಾವುದಿರ್ತೈತಿ
ಅವುಗಳನ್ನು ಅದೇ ರೀತಿ ವಾಕ್ಯ ಜೋಡಿ ಕೂಡಿಸ್ಬೇಕು. ಆದ್ದರಿಂದ ಅಂಥೇಳಿ ಅವನು ಅತಿ ದಪ್ಪವಾಗಿದ್ದರಿಂದ ಓಡಲಾರ. ಈ ರೀತಿ ಎರಡು ವಾಕ್ಯಗಳನ್ನು ಒಂದು ವಾಕ್ಯ ಮಾಡುವುದಕ್ಕೆ ನಾವು ಮಿಶ್ರವಾಕ್ಯ ಅಂಥೇಳಿ ಕರಿತೀವಿ. ಅಂದರೆ ಇಲ್ಲಿ ಗಮನಿಸಬೇಕಾದದ್ದು ಮೊದಲೇ ವಾಕ್ಯದ ಇಲ್ಲಿ ಎರಡಕ್ಕಿಂತ ಹೆಚ್ಚಿದ್ದು ಅಂದ್ರೆ ಅವಾಗ ಏನು ಮಾಡಬೇಕಂದ್ರೆ ಎರಡೂ ವಾಕ್ಯದ ಎರಡನೆಯ ವಾಕ್ಯದ ಕೊನೆ ಕ್ರಿಯಾಪದದಲ್ಲಿ ಅಲ್ಲಿ ಏನು ಮಾಡಬೇಕು, ಆದ್ದರಿಂದ ಪದವನ್ನು ನಾವು ಬಳಸಬೇಕು. ನಂತರ ಉದಾಹರಣೆಯನ್ನು ಗಮನಿಸಿದಾಗ ಸುರೇಶನು ತನ್ನ ಊಟ ಮುಗಿಸಿ ಅವನು ಶಾಲೆಗೆ ಹೋದನು. ಅಂದರೆ ಸುರೇಶನು ತನ್ನ ಊಟ ಮುಗಿಸಿ ಅವನು ಶಾಲೆಗೆ ಹೋದನು. ಇಲ್ಲಿ ಎರಡು ವಾಕ್ಯ, ಮೊದಲೇ ವಾಕ್ಯದ ಕೊನೆ ಮುಗಿಸಿ, ಇಲ್ಲಿ ನಾವು ಏನು ಮಾಡಬೇಕು, ಆದ್ದರಿಂದ ಪದವನ್ನು ಇದಕ್ಕೆ ಕೂಡಿಸಿ ಹೇಳಿ ಅವಾಗ ಏನು ಮಾಡಬೇಕು, ನಾವು ಈ ವಾಕ್ಯವನ್ನು ಪುನಃ ಬರಿಬೇಕು. ಯಾವ ರೀತಿ ನೋಡ್ರಿ, ಸುರೇಶನು ತನ್ನ ಊಟ ಮುಗಿಸಿದ್ದರಿಂದ ಶಾಲೆಗೆ ಹೋದನು. ಸುರೇಶನು ತನ್ನ ಊಟ ಮುಗಿಸಿದ್ದರಿಂದ ಶಾಲೆಗೆ ಹೋದನು ಅನ್ನೋದನ್ನು ಇಲ್ಲಿ ನಾವು ಎರಡು ವಾಕ್ಯ ಇದ್ದದ್ದು ಒಂದು ವಾಕ್ಯ ಆದಾಗ ಇದನ್ನು ಇಂತಹ ವಾಕ್ಯವನ್ನು ನಾವು ಏನು ಕರಿತೀವಿ ಅಂದ್ರೆ ಮಿಶ್ರ ವಾಕ್ಯ ಅಂಥೇಳಿ ಕರಿತೀವಿ. ನಂತರದ ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. ಇಂದು ಮಳೆ ಬರಲಿಲ್ಲ, ನಾನು ಶಾಲೆಗೆ ಹೋದೆನು. ಇಂದು ಮಳೆ ಬರಲಿಲ್ಲ, ಇದೊಂದು ವಾಕ್ಯ. ನಾನು ಶಾಲೆಗೆ ಹೋದೆನು, ಇದು ಒಂದು ವಾಕ್ಯ. ಎರಡು ವಾಕ್ಯ, ಇದು ಮಿಶ್ರವಾಕ್ಯ. ಇದನ್ನು ಮಿಶ್ರವಾಕ್ಯ ಮಾಡಿರಿ ಅಂತಂದಾಗ ಈ ಮೊದಲೇ ವಾಕ್ಯದ ಬರಲಿಲ್ಲ ಅನ್ನೋ ಶಬ್ದಕ್ಕೆ ನಾವು ಆದ್ದರಿಂದ ಪದವನ್ನು ಬಳಸಿ ಒಂದೇ ವಾಕ್ಯವನ್ನು ಮಾಡುವುದನ್ನು ಗಮನಿಸಬೇಕು. ಯಾವ ರೀತಿ ಬದಲಾವಣೆ ಆದೈತೆ ನೋಡ್ರಿ. ಇಂದು ಮಳೆ ಬರಲಿಲ್ಲವಾದ್ದರಿಂದ ನಾನು ಶಾಲೆಗೆ ಹೋದೆನು. ಇಂದು ಮಳೆ ಬರಲಿಲ್ಲವಾದ್ದರಿಂದ ನಾನು ಶಾಲೆಗೆ ಹೋದೆನು. ನಂತರ ಉದಾಹರಣೆ, ಅವಳು ಚೆನ್ನಾಗಿ ಅಭ್ಯಾಸ ಮಾಡಿದಳು. ಒಂದು ವಾಕ್ಯ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದಳು. ಎರಡು ವಾಕ್ಯ. ಇವುಗಳನ್ನು ಮಿಶ್ರವಾಕ್ಯ ಮಾಡಿ ಅಂದಾಗ ಮೊದಲೇ ವಾಕ್ಯದ ಕ್ರಿಯಾಪದದಲ್ಲಿ ಆದ್ದರಿಂದ ಪದವನ್ನು ಬಳಸಬೇಕು. ಇದಕ್ಕೆ ಬಳಸಿ ಒಂದೇ ವಾಕ್ಯವನ್ನು ಮಾಡುವುದನ್ನು ರೂಢಿಸ್ಕೊಳ್ಬೇಕು. ಅವಳು ಚೆನ್ನಾಗಿ ಅಭ್ಯಾಸ ಮಾಡಿದ್ದರಿಂದ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದಳು ಅಂಥೇಳಿ ಈ ರೀತಿ ನಾವು ಮಿಶ್ರವಾಕ್ಯ ಮಾಡುವುದನ್ನು ಗಮನಿಸ್ಕೊಳ್ತೀವಿ. ವಿದ್ಯಾರ್ಥಿಗಳೇ, ವಾಕ್ಯಗಳು ಅತಿ ಸುಲಭವಾಗಿರ್ತವೆ. ಇವುಗಳನ್ನು ಸರಿಯಾಗಿ ಮೊದಲಿಗೆ ಬರೆದುಕೊಳ್ಬೇಕು. ಇವುಗಳನ್ನು ಮತ್ತೆ ಮತ್ತೆ ಬರೆಯುವುದನ್ನು ರೂಢಿಸ್ಕೊಳ್ಬೇಕು. ಅಲ್ಲಿ ಎಲ್ಲಿ ಬದಲಾವಣೆ ಏನು ಆಗ್ತಿರ್ತೈತೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೆ ಅತಿ ಸುಲಭವಾಗಿ ಪರೀಕ್ಷೆಯಲ್ಲಿ ಬಿಡಿಸ್ಬೋದು ಮತ್ತು ಹೆಚ್ಚಿನ ಅಂಕ ಗಳಿಸ್ಲಾಕ ನಿಮಗೆ ಸಹಾಯ ಆಗ್ತೈತಿ. ವಾಕ್ಯಗಳ ಪ್ರಕಾರಗಳು ಅತಿ ಮಹತ್ವವಾದುದರಿಂದ ವಿದ್ಯಾರ್ಥಿಗಳು ಇವುಗಳನ್ನು ಮತ್ತೆ ಮತ್ತೆ ನೋಡಬೇಕು. ಒಂದೇ ಸಲ ನೋಡಿದಾಗ ನಮಗೆ ಬರ್ತೈತ ಈಸಿ ಅಂಥೇಳಿ ಅನ್ನಿಸ್ಬೋದು. ಆದರೆ ಮತ್ತು ಅದರ ಅಭ್ಯಾಸ ತಪ್ಪಿದಾಗ ಅದು ಮರೆತು ಹೋಗುವ ಸಂಭವ ಇರ್ತೈತಿ. ಅದಕ್ಕಾಗಿ ನೀವು ಮತ್ತೆ ಮತ್ತೆ ಮಾಡಬೇಕು. ಇದೇ ರೀತಿಯಲ್ಲಿ ಇವುಗಳನ್ನು ನೀವು ಬೇರೆ ಉದಾಹರಣೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಆವಾಗ ನಿಮಗೆ ಹೆಚ್ಚು ಮನದಟ್ಟ ಆಗ್ತೈತಿ ಮತ್ತು ನಿಮಗೆ ಓದಿದ್ದು ಬರೆದದ್ದು ನೆನಪಿರ್ತೈತಿ. ಉಳಿಲಿಕ್ಕೆ ಹೆಚ್ಚು ಚಾನ್ಸ್ ಆಗ್ತೈತಿ. ಅಲ್ಲಿವರೆಗೂ ಧನ್ಯವಾದಗಳು.